ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರ, ಯಂತ್ರ ತಂತ್ರ ಮಂತ್ರದಲ್ಲಿ ಇವತ್ತು ನಾನು ನಿಮಗೆ ಪೈನ್ ಕೋನೆ ಅಥವಾ ಪೈನ್ ಮಾಪನ ಅಥವಾ ಪೈನ್ ಕೋನೆ, ಪೈನ್ ವೃಕ್ಷದ ಕಾಯಿ. ಪೈನ್ ವೃಕ್ಷದ ಕಾಯಿ ಇದು ನೋಡೋಕ್ಕೆ ಹೂ ಥರ ಕಾಣುತ್ತೆ. ನಿಮಗೆ ನೋಡೋಕ್ಕೆ ಹೂ ಥರ ಕಾಣುತ್ತೆ. ನೋಡ್ಬೋದು ನೀವು, ನೋಡೋಕ್ಕೆ ಹೂ ಥರ ಕಾಣುತ್ತಿದ್ದು, ನೋಡೋಕ್ಕೆ ಹೂ ಥರ ಕಾಣುತ್ತೆ. ಆದರೆ ಇದು ಹೂವು ಅಲ್ಲ, ಕಾಯಿ. ಮೊದಲು ಹೂವು ಇರುತ್ತೆ, ಅನಂತರ ಕಾಯಿಯಾಗಿ ಮಾರ್ಪಾಟಾಗುತ್ತಿದ್ದು ಕಾಯಿ. ಹೇಗೆ ಅಂದರೆ ಇದರಲ್ಲಿರೋ ಒಂದೊಂದು ದಳ, ಇದನ್ನು ನಾವು ಕೋನ್ ಅಂತ ಕರಿತೀವಿ. ಕೋನ್ ಅಂತ, ಒಂದೊಂದು ದಳನ ಕೋನ್ ಅಂತ ಕರಿತೀವಿ. ಈ ದಳ ಅದರಲ್ಲಿ ಅದು ಬೀಜ ಇಟ್ಕೊಂಡಿರುತ್ತೆ. ಒಂದೊಂದು ದಳದಲ್ಲಿ ಒಂದೊಂದು ಬೀಜನ ಇಟ್ಕೊಂಡಿರುತ್ತೆ. ಇದರಲ್ಲಿ ಒಂದೊಂದು ದಳದಲ್ಲಿ ಒಂದೊಂದು ಬೀಜ ಇರುತ್ತೆ. ಇದನ್ನು ಪೈನ್ ಕೋನೆ, ಪೈನ್ ಮರದ ಕಾಯಿ, ಪೈನ್ ಮರದ ಕಾಯಿ. ಇದು ಬಂದು ಹಿಮಾಲಯ ಪರ್ವತ, ಟಿಬೆಟು, ನೇಪಾಳು, ಹಾಗೆ ಅಮೇರಿಕಾ, USA, ರಷ್ಯಾ, ಅಮೇರಿಕಾ. ಮಂಜು ಎಲ್ಲಿ ಹಿಮಾಲಯ ಪರ್ವತಗಳಿರುತ್ತೆ, ಮಂಜು ಯಥೇಚ್ಛವಾಗಿರುತ್ತೆ, ಅಲ್ಲಿ ಪೈನ್ ವೃಕ್ಷಗಳಿರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ನಾನು ಹಿಂದ್ಗಡೆ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಪೈನ್ ವೃಕ್ಷದ ಕಾಯಿಗಳಿವು. ಈಗ ಗೊತ್ತಾಯ್ತಲ್ಲ, ಬೀಜಗಳು ನೋಡ್ಬೋದು ನೀವು. ಇದು ಬೀಜ, ಕಾಯಿ. ಆದರೆ ಇದು ಕಾಯಿ ಗೊತ್ತಾಯ್ತಲ್ಲ, ಇನ್ನೂ ದೊಡ್ಡ ದೊಡ್ಡ ಕಾಯಿಗಳಿರ್ತದೆ. ಹಾಗೆ ಚಿಕ್ಕ ಕಾಯಿ ಇದು ಏತಕ್ಕಾಗುತ್ತೆ ಕಾಯಿ ಅಂತ ನಿಮಗೊಂದು ಡೌಟ್ ಬರುತ್ತೆ. ನೋಡಿ, ಇದರಲ್ಲಿರೋ ದಳಗಳಿಂದ ಗಂಧದ ಹಾರ ಮಾಡ್ತಾರೆ, ಹೂವಿನ ಹಾರ. ಘಮಘಮ ಅನ್ನತ್ತಿದು ಹೆಂಗನತ್ತೆ, ಒಳ್ಳೆ ಸುಗಂಧ ದ್ರವ್ಯ ಇರುತ್ತೆ, ಘಮಘಮ ಅನ್ನತ್ತೆ. ಹಾಗೆ ಇದು ಹಾಳಾಗೋದಿಲ್ಲ, ಎಷ್ಟು ವರ್ಷ ಆದರೂ ಇದು ಹಾಳಾಗೋದಿಲ್ಲ. ಇದು ಬೊಂಬೆಗಳು ಮಾಡಲಿಕ್ಕೆ, ಚಿಕ್ಕ ಮಕ್ಕಳಿಗೆ ಬೊಂಬೆಗಳು ಮಾಡಲಿಕ್ಕೆ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಸ್ವಾಮೀಜಿಗಳು, ಗುರುಗಳು, ವ್ಯಕ್ತಿಗಳು, ದೊಡ್ಡ ದೊಡ್ಡವರು, ಕೆಲವು ಒಲಿಂಪಿಕ್ ಗೇಮ್ಸು, ಇನ್ನೊಂದು ಕಡೆ ಮತ್ತೊಂದು ಕಡೆ ಅಥ್ಲೆಟಿಕ್, ಇಂಥ ಕಡೆ ಎಲ್ಲ ಅವರು ಸಾಧನೆ ಮಾಡಿರ್ತಾರೆ. ಸಾಧನೆ ಮಾಡಿರೋರಿಗೆ ಪ್ರಶಸ್ತಿಗಳು ಕೊಟ್ಟಾಗ ಆ ಹೂವಿನ ಹಾರ ಹಾಕ್ತಾರೆ, ಗಂಧದ ಹಾರ. ಇದು ನಿಮ್ಗೆ ಗೊತ್ತಿದೆ. ಹಾಗೆ ಇದರಲ್ಲೂ ಕೂಡ ಈ ದಳಗಳಲ್ಲಿ ಹಾರಗಳನ್ನು ಮಾಡ್ತಾರೆ. ಯಾಕಂದರೆ ಒಂಥರ ಒಳ್ಳೆ ಸುವಾಸನೆ, ಅಟ್ರಾಕ್ಟಿವ್ ಆಗಿರ್ತದೆ, ಆಕರ್ಷಣೆ. ಇದು ಗೊತ್ತಾಯ್ತಲ್ಲ, ಇದು ಆಕರ್ಷಣೆ ಇರುತ್ತೆ. ನೆಕ್ಸ್ಟು ವಶೀಕರಣ. ಮೇನ್ ಏನು, ಯಂತ್ರ ತಂತ್ರ ಮಂತ್ರದಲ್ಲಿ ವಶೀಕರಣಕ್ಕಿದು ಬಳಸ್ತಾರೆ. ವಶೀಕರಣ ಅಂದರೆ ಈಗ ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಮನೆ ಇರ್ಬೋದು, ಅಥವಾ ಫ್ಯಾಕ್ಟ್ರಿ ಇರ್ಬೋದು, ಇನ್ನೆಲ್ಲೋ ಇರ್ಬೋದು, ಏನೇ ಇರ್ಬೋದು, ಅಥವಾ ವಾಹನಗಳು, 3 ವೀಲರು, 4 ವೀಲರು, ಹೀಗೆ ಲಾರಿ, ಬಸ್ಸು ಇತ್ಯಾದಿ, ಹೋಟೆಲ್, ಆಫೀಸ್ ಇತ್ಯಾದಿ ಕಡೆ ಇದನ್ನು ಇದಕ್ಕೆ ಒಂದು ಬಾಟಲ್, ಗಾಜಿನ ಬಾಟಲಲ್ಲಿ ಇದನ್ನು ಇಟ್ಬಿಡ್ತಾರೆ ಮೇಲೆ. ಗಾಜಿನ ಬಾಟ್ಲು ಮೇಲೆ ಇಡ್ತಾರೆ, ಅಥವಾ ಒಳಗಡೆ ಶೋಗೆ ಹೆಂಗೆ ಬೇಕಂಗೆ ಇದನ್ನು ಬಳಸ್ಕೊತಾರೆ. ಹಾಗೆ ಇದರಲ್ಲಿ ನಾವು ಗುರುಗಳಾದಂಥವ್ರು ಇದಕ್ಕೆ ಮಂತ್ರ ದೀಕ್ಷೆ ಕೊಟ್ಟು ಮಾಡ್ತಕ್ಕಂಥದ್ದು. ಇದು ಆಯುರ್ವೇದಿಕ್ ಮೆಡಿಸನ್ ಇರುತ್ತೆ, ನೆನಪಿಟ್ಕೊಳ್ಳಿ. ನಮ್ಮ ನರ್ವ್ ಸಿಸ್ಟಮ್, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಕಿಡ್ನಿ, ಹಾಗೆ ಮಾಂಸಖಂಡಗಳು, ಬ್ರೈನ್, ಟೋಟಲ್ಲಿ ಸಾಕಷ್ಟು ರೋಗಗಳ ನಿವಾರಕ ಶಕ್ತಿ ಈ ಬೀಜಗಳು, ಈ ಮರ, ಏನು ತೊಗಟೆ, ಬೇರು, ಕಾಯಿ, ಎಲೆ, ಹೂವು ಎಲ್ಲದರಲ್ಲೂ ಇರುತ್ತೆ. ಯಾವ ಗಿಡದಲ್ಲಿ ಆಯುರ್ವೇದಿಕ್ ಮೆಡಿಸನ್ ಇರುತ್ತೆ, ಯಾವ ಗಿಡದಲ್ಲಿ ಯಥೇಚ್ಛವಾಗಿ ನಮಗೆ ಉಪಯೋಗ ಆಗುತ್ತೆ, ಅದು ವಶೀಕರಣಕ್ಕಾಗುತ್ತೆ. ಯಂತ್ರ ತಂತ್ರ ಮಂತ್ರ ಮಾಡಲಿಕ್ಕಾಗುತ್ತೆ. ನೆನಪಿಟ್ಕೊಳ್ಳಿ, ಭಾಳ ಸೀಕ್ರೆಟ್ ಇದು. ನೀವು ಇನ್ನೇನೋ ಗಾಬರಿ ಆಗಬೇಡಿ. ಯಾವ ಗಿಡದ ಬೇರು, ಯಾವ ಗಿಡದ ಕಾಯಿ, ಹೂವು, ಎಲೆ, ಹಣ್ಣು, ಇವೆಲ್ಲ ಏನಿರ್ತದೆ, ಆಯುರ್ವೇದಿಕ್ ಮೆಡಿಸನ್ ಇರ್ತದೆ ಕೆಲವೆಲ್ಲ, ಅವು ವಶೀಕರಣಕ್ಕೆ ಆಗ್ತವೆ. ಅದರಲ್ಲಿ ಸ್ವಲ್ಪ ಸುವಾಸನಾಯುಕ್ತವಾಗಿರಬೇಕು. ಗೊತ್ತಾಯ್ತಲ್ಲ, ಘಮಘಮ ಅನ್ನತ್ತಿದ್ದು ವಾಸನೆ ಸಖತ್ತಾಗಿರುತ್ತೆ. ಓಕೆನಾ? ಇದು ವಶೀಕರಣಕ್ಕೆ ಭಾಳ ಕಾಸ್ಟ್ಲಿ ಇರುತ್ತೆ. ನಾನು ಹೇಳಿದೆ ಆವಾಗಲೇ, ಇವು ಆ ಕಡೆ ಯಥೇಚ್ಛವಾಗಿ ಸಿಗುತ್ತೆ. ಹಾಗಂತ ಯಾವಾಗಂದ್ರೆ ಅವಾಗ ಬಿಡೋದಿಲ್ಲ. 2 ವರ್ಷ, 10 ವರ್ಷ, 5 ವರ್ಷ ಹಂಗೆ ಬಿಡೋದು ಇವು. ಹಾಗೆ ಆಯುಷ್ಟು ಮುಗಿತದೆ ಇವು ನೋಡಿ. ಇವಾಗ ನೋಡೋಕ್ಕಿದು ಹೂ ಥರ, ದಳಗಳ ಥರ ಇದೆ ಅಲ್ವಾ? ಆದರೆ ಇದು ಮೊದಲು ಕಾಯಿ ಇರುವಾಗೆಲ್ಲ ಮಡ್ಸ್ಕೊಬಿಟ್ಟಿರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಹಿಂದ್ಗಡೆ ಕಾಯಿಗಳು ಇದು ಮಡ್ಸ್ಕೊಂಡಿರ್ತದೆ.
ನೋಡೋಕ್ಕೆ ಅನಾನಸ್ ಥರ ಕಾಣುತ್ತೆ, ಪೈನಾಪಲ್ ಥರ ಕಾಣುತ್ತೆ. ಅದಕ್ಕೆ ಇದನ್ನು ಪೈನ್ ಮರದಲ್ಲಿ ಬರುವ ಹೂವು, ಕಾಯಿ. ಇದು ಕಾಯಿ ರೀ, ಹೂವು ಅಲ್ಲ, ಕಾಯಿ. ಈ ದಳಗಳಿದಾವಲ್ಲ ಅದರಲ್ಲಿ ಬೀಜ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ? ಹಾಗೆ ಈ ದಳಗಳ ಕೆಳಗೆ ಈ ದಳದಲ್ಲಿ ಕಿತ್ತಾಗ ದೊಡ್ಡ ದೊಡ್ಡ ಬೀಜ ಇರ್ತದೆ. ಗೊತ್ತಾಯ್ತಲ್ಲ? ಆಮೇಲೆ ಈ ಕಾಯಿಗಳಲ್ಲಿ ಬೀಜ ಸಪ್ರೇಟಾಗಿ ಒಂಥರ ದೊಡ್ಡ ದೊಡ್ಡದಾಗಿ ಸಿಗ್ತದೆ. ಈ ಕಾಯಿ ಕೆಳಗೆ ಮೇಲೆ, ಈ ಕಾಯಿ ಒಳಗೆ ಎಲ್ಲ ಬೀಜಗಳು ಇರುತ್ತೆ. ಓಕೆನಾ? ಆದ್ರೆ ನೋಡೋಕ್ಕೆ ಸುಂದರವಾಗಿರುತ್ತೆ. ನೋಡಿ ಈ ಕಡೆ ಹೆಂಗಿದೆ ಅಲ್ವಾ, ಹಿಂದ್ಗಡೆ. ಹಾಗೆ ನೋಡಿ ಮುಂದ್ಗಡೆ ನೋಡಿ, ಮುಂದ್ಗಡೆ ನೋಡಿ ಯಾವ ಥರ ಇದೆ ಅಲ್ವಾ ಮುಂದ್ಗಡೆ ಇದು. ಹಾಗೆ ಸೈಡಲ್ಲಿ ನೋಡಿ ಯಾವ ಥರ ಕಾಣುತ್ತೆ. ಇದು ಒಣಗಿರೋದು ಹೆಂಗಿದೆ ನೋಡಿ ಅಲ್ವಾ. ಇದು ಗುರುಗಳಾದಂಥವ್ರು ಆವಾಹನ ಏನೇನಕ್ಕಾಗುತ್ತಿದ್ದು ವಶೀಕರಣ, ಲಕ್ಷ್ಮೀ ವಶೀಕರಣ, ಅಷ್ಟೈಶ್ವರ್ಯ ಮತ್ತು ಲಕ್ಷ್ಮೀ ಕುಬೇರ ಮಂತ್ರ ವಶೀಕರಣ, ಲಕ್ಷ್ಮೀ ವಶೀಕರಣಕ್ಕೆ ಇದಕ್ಕೆ ಆಗುತ್ತೆ, ದಾರಿದ್ರ್ಯ ನಿವಾರಣೆಗೆ ಆಗುತ್ತೆ. ಹಾಗೆ ಆರೋಗ್ಯ ಭಾಗ್ಯ ಲಭಿಸಲಿಕ್ಕೆ ಇದಾಗುತ್ತೆ. ಹಾಗೆ ಶತ್ರುದೃಷ್ಟಿ ನಿವಾರಕ ಶಕ್ತಿ ಕೂಡ ಇದರಲ್ಲಿ ಇರುತ್ತೆ. ಇದನ್ನು ಎಲ್ಲಿಟ್ಕೋಬೇಕು ಅಂತ ಹೇಳಿದೆ, ಟೇಬಲ್ಗಳ ಮೇಲೆ, ಆಫೀಸಲ್ಲಾದರೆ ಟೇಬಲ್ ಮೇಲೆ, ಒಂದು ಬಾಟಲ್ ಮೇಲೆ ಇಟ್ಕೋಬೋದು, ಒಂದು ಸಣ್ಣ ಬಾಟಲ್ ಇಟ್ಬಿಟ್ಟು ಮೇಲೆ. ಇದಕ್ಕೆ ಬೀಜಾಕ್ಷರ ಮಂತ್ರ ಎಲ್ಲ ವಶೀಕರಣ ಮಾಡಿ. ಮತ್ತು ಇದಕ್ಕೆ ಕಲ್ಲುಗಳು, ರೇಡಿಯಂ ಕಲ್ಲುಗಳನ್ನು ಹಾಕಬೇಕು. ರೇಡಿಯಂ ಕಲ್ಲುಗಳಂದರೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ. ಇದಕ್ಕೆ ರೇಡಿಯಂ ಕಲ್ಲುಗಳನ್ನು, ಸ್ಟೋನ್ಸ್ನ ಕೂಡ ನೀವು ಹಾಕ್ಬೋದು. ಸ್ಟೋನ್ಸ್ ಅಂದರೆ ಏನೋ ಲಾಸ್ಟ್ ಟೈಮ್ ಹೇಳಿದ್ದೀನಿ ನೋಡಿ, ಇದರಲ್ಲಿ ಇದೇ ತೋರಿಸ್ತೀನಿ ನೋಡಿ. ಕಲ್ಲುಗಳಿದು, ಈ ಕಲ್ಲುಗಳನ್ನು ಅಂಟಿಸ್ಬೋದು ನೀವು. ಈ ಕಲ್ಲುಗಳನ್ನು ಒಂದೊಂದು ಇದಕ್ಕೆ ಅಂಟಿಸ್ಬೋದು. ಈ ಕಲ್ಲುಗಳನ್ನು ಇದಕ್ಕೆ, ಈ ಎಲೆಗಳಿದೆಯಲ್ಲ ಇದರಲ್ಲಿ, ಎಲೆಗಳ ಥರ ದಳಗಳಿದೆಯಲ್ಲ, ಕೋನ್ ಅಂತೀವಿ ಇದಕ್ಕೆ. ಈ ದಳಗಳಿಗೆ ಕೋನ್ ಅಂತೀವಿ. ಒಟ್ಟಾರೆ ಇದಕ್ಕೆ ಪೈನ್ ಕೋನ್ ಅಂತೀವಿ. ಪೈನ್ ಕೋನೆ ಅಥವಾ ಪೈನ್ ಮಾಪನ ಅಥವಾ ಪೈನ್ ಕೋನೆ ಅಂತ ಇದಕ್ಕೆ ಕರಿತೀವಿ. ಪೈನ್ ಮರದ ವೃಕ್ಷದ ಒಂದು ಎಲೆ, ಕಾಯಿ, ಹೂವು ಅನ್ಕೊಬಿಡಿ, ಏನೋ ಒಂದು. ಗೊತ್ತಾಯ್ತಲ್ಲ? ನೋಡಿ, ಒಂದೊಂದು ಅಂಟಿಸ್ಬೇಕು ಇದಕ್ಕೆ. ಒಂದು 9-10 ಹಿಂಗೆ ಅಂಟಿಸ್ಬಿಟ್ರೆ ರಾತ್ರಿ ಹೊತ್ತು ಬೆಳಗ್ತಾ ಇರುತ್ತೆ. ಇದು ಪಳಪಳ ಅಂತ ಬೆಳಗುತ್ತೆ. ಅಷ್ಟೇ ಅಲ್ಲ, ಇವು ಕೂಡ ಇದರಲ್ಲಿ ಏನು ಕಲ್ಲು ಬಳಸಿಲ್ಲ ಅಂದರೂ, ಈ ಥರ ಕಲ್ಲು ಬಳಸಿಲ್ಲ ಅಂದರೂ ಇದು ಒಳೆಯುತ್ತೆ ಸ್ವಲ್ಪ. ಒಂದು ಸಂಜೀವಿನಿ ಇರ್ತದಲ್ಲ, ಹಿಮಾಲಯ ಪರ್ವತದಲ್ಲಿ ಸಂಜೀವಿನಿ ಮರ ಅಂತಿರಲ್ಲ, ಸಂಜೀವಿನಿ ಗಿಡ ಅಂತಿರಲ್ಲ, ಆ ಥರ ಅನ್ಕೊಬಿಡಿದನ್ನು. ಇದು ಎಲ್ಲ ರೀತಿಯಲ್ಲೂ ವಶೀಕರಣ ಕೊಡೋದು. ಇದೆಲ್ಲ ಸಿಗೋದಿಲ್ಲ, ನೆನಪಿಟ್ಕೊಳ್ಳಿ. ಒಂದು ಇಟ್ಕೊಬಿಟ್ರೆ ಒಳ್ಳೆ ವಶೀಕರಣಿಗೆ ಮನೆಯಲ್ಲಿರ್ಬೋದು, ಎಲ್ಲ ದೇವ್ರ ಮನೇಲಿ ಇಟ್ಕೊಬೋದು, ಅಥವಾ ಆಫೀಸಲ್ಲಿ ಇಟ್ಕೊಬೋದು, ಟೇಬಲ್ ಮೇಲೆ ಇಟ್ಕೊಬೋದು, ಎಲ್ಲಾದರೂ ಇಟ್ಕೊಬೋದು. ಇದು ಪರಿಚಯ ಮಾಡಿಕೊಟ್ಟಿದ್ದೀನಿ ನಾನು ನಿಮಗೆ, ನೆನ್ಪಿಟ್ಕೊಳ್ಳಿ. ಹಾಗೆ ಕಲ್ಲುಗಳನ್ನು ಉಪಯೋಗಿಸ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ಇದು ವಶೀಕರಣಕ್ಕಾಗುತ್ತೆ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಅಷ್ಟೇ ಅಲ್ಲ, ಇದರಲ್ಲಿರೋ ಒಂದು ದಳ ಇರುತ್ತೆ ನೋಡ್ರಿ, ಅದು ಜೋಬಲ್ಲಿ ಪರ್ಸಲ್ಲಿ ಇಟ್ಕೊಂಡ್ರೆ ಇರ್ತದೆ. ಇದರಲ್ಲಿರೋ ಒಂದು ದಳ, ಒಂದೇ ಒಂದು ದಳ, ಒಂದು ಕಲ್ಲು ಅಂದರೆ ಮಂತ್ರ ದೀಕ್ಷೆ ಆಗಿರಬೇಕು, ಇಲ್ಲಾಂದರೆ ಪ್ರಯೋಜನ ಬರೋಲ್ಲ. ಓಕೆನಾ? ಇಷ್ಟು ಇದ್ರ ಪರಿಚಯ ಇವತ್ತು. ನಾನು ನಿಮಗೆ ಇದು ಪೈನ್ ಮರದ್ದು ಅಂತ ನಾನು ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ. ಏನೇನಕ್ಕಾಗುತ್ತೆ? ಆರೋಗ್ಯ ಭಾಗ್ಯ ಆಗುತ್ತೆ, ದುಷ್ಟಶಕ್ತಿ ನಿವಾರಣೆಗಾಗುತ್ತೆ, ವಶೀಕರಣಕ್ಕಾಗುತ್ತೆ. ಇವತ್ತಾಯ್ತಲ್ಲ, ದಾರಿದ್ರ್ಯ ನಿವಾರಣೆಗೆ ಆಗುತ್ತೆ ಇದು. ಓಕೆನಾ? ಇಷ್ಟು ಓಕೆನಾ? ಓಕೆ ಅವರೇ, ಇದು ಇಷ್ಟು ಪರಿಚಯ ಮಾಡಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದಕ್ಕೆ ಮಂತ್ರ ದೀಕ್ಷೆ ಮಾಡಿ ಯಾರಾದರೂ ನಿಮ್ಗೆ ಹತ್ತಿರದಲ್ಲಿ ಗುರುಗಳ ಹತ್ರ ಮಾಡಿಸ್ಕೋಬೋದು, ಅಥವಾ ನನಗೆ ನೀವು ಕಾಲ್ ಮಾಡಿದರೆ ಬೇಕು ಅಂದರೆ ನಾನು ನಿಮಗೆ ಪೋಸ್ಟಲ್ಲಿ ಕೊರಿಯಲ್ಲಿ ಕಳಿಸ್ಕೊಡ್ತೀನಿ. ಆದರೆ ಇದು ಸ್ವಲ್ಪ ಕಾಸ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸುಮ್ಮನೆ 200-300 100ಗೆ ಆ ಥರ ಎಲ್ಲ ಸಿಗೋಲ್ಲ, ಸ್ವಲ್ಪ ಕಾಸ್ಟ್ ಆಗುತ್ತೆ. ಆದರೆ ಅಲ್ಲೆಲ್ಲ ಬೇರೆ ಕಡೆ ಚೀಪಾಗಿ ಸಿಗ್ಬೋದು. ನಮ್ಮಲ್ಲಿ ಇದು ಸೇರಬೇಕಂದ್ರೆ ತುಂಬ ಕಡೆಯಿಂದ ಬಂದಿರುತ್ತೆ. ಅದರಲ್ಲೂ ಇದರಲ್ಲಿ ಬೇರೆ ಬೇರೆ ವೆರೈಟಿ ಇರ್ತವೆ, ಎಲ್ಲ ಒಂದೇ ಇರೋಲ್ಲ, ನೆನ್ಪಿಟ್ಕೊಳ್ಳಿ. ಬೇರೆ ಬೇರೆ ವೆರೈಟಿ ಪೈನ್ಗಳಿರ್ತವೆ, ಪೈನ್ ಕೊನೆಗಳಿಗೂ ಬೇರೆ ಬೇರೆ ಇರ್ತವೆ. ಅದರಲ್ಲಿ ಇದು ಭಾಳ, ಇದರಲ್ಲಿ ಬೇರೆ ಬೇರೆ ಏನು ಇದ್ರ ಮೇಲೆ ಡಿಪೆಂಡು. ರಾಯಲ್ ಶ್ರೀಮಂತ ಪೈನ್ ಅಂತ ಇದಕ್ಕೆ ಹೆಸರಿರ್ತದೆ. ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಶ್ರೀಮಂತ ಪೈನ್ ಅಂತ ಕೂಡ ಇದಕ್ಕೆ ಕರೀತಾರೆ. ಓಕೆನಾ? ಬೇಕಂದರೆ ತೊಗೋಬೋದು, ಇಲ್ಲ ಅಂತಲ್ಲ. ಗೊತ್ತಾಯ್ತಲ್ಲ? ಕಾಲ್ ಮಾಡಿ, ನನ್ನ ನಂಬರ್ ಐತೆ ಲಾಸ್ಟಲ್ಲಿ ಇರ್ತದೆ. ಓಕೆ, ಇದ್ರ ಬಗ್ಗೆ ಎಷ್ಟು ಪರಿಚಯ ಮಾಡ್ಕೊಡ್ತೀನಿ. ಪೈನ್ ಕೋನೆ ಅಥವಾ ಪೈನ್ ಮಾಪನ. ಓಕೆನಾ? ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಇವರೇ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಯಾಕೆಂದರೆ ನಾನು ನಿಮಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ ಕಲ್ಲುಗಳು ವಿಡಿಯೋ. ಗೊತ್ತಾಯ್ತಲ್ಲ? ಹಾಗೆ ಬೇಕಾದರೆ ನೀವು ತೊಗೋಬೋದು. ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಲೈಕ್ ಮಾಡಿದ್ರೆ, ನಿಮ್ಮ ಪ್ರೋತ್ಸಾಹ ಇದ್ದರೆ ನಮಗೆ ಮತ್ತೆ ಈ ರೀತಿ ವೀಡಿಯೋಗಳನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಅಷ್ಟೇ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಒಂದು ಲೈಕ್ ಮಾಡೋದು ಮರಿಬೇಡಿ. ಓಕೆನಾ? ಓಕೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.